ಕೆಆರ್ಪುರದಲ್ಲಿ ನಡೆದಿದ್ದಂತಹ ಟ್ರಿಪಲ್ ಮರ್ಡರ್ ಪ್ರಕರಣಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಕಸ್ಟಡಿಯಲ್ಲಿರುವಂತಹ ಹಂತಕ ಜೋಡಿ ವಿಚಾರಣೆ ಆಗಿದೆ. ಸೀಕ್ರೆಟ್ ಬಟ ಬಯಲಾಗಿದೆ. ಟ್ರಿಪಲ್ ಮರ್ಡರ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಈಗ ಕಸ್ಟಡಿಯಲ್ಲಿರೋ ಹಂತಕ ಜೋಡಿ ವಿಚಾರಣೆ ಆಗಿದೆ. ಸೀಕ್ರೆಟ್ ಬಯಲಾಗಿದೆ. 6 ತಿಂಗಳಿಂದ ಇಡೀ ಕುಟುಂಬದ ಕೊಲೆಗೆ ಸ್ಕೆಚ್ ಅನ್ನು ಹಾಕಿದ್ರು ಜೋಡಿ. ಕೊಲೆ ಮಾಡೋದಕ್ಕೆ ಖತರ್ನಾಕ್ ಐಡಿಯಾ ಕೊಟ್ಟಿದ್ದೆ ಹಂತಕಿ ಶ್ವೇತಾ ಐಡಿಯಾಗೆ ಮತ್ತಷ್ಟು ಪ್ಲಾನ್ ಸೇರಿಸಿದ್ದ ಈ ಖತರ್ನಾಕ್ ಕೆನೆತ್. ಸಿಗೇಹಳ್ಳಿ ಫ್ಲಾಟ್ನಲ್ಲಿ ಕೊಲೆ, ದೊಡ್ಡನೆಕ್ಕುಂದಿ ಫ್ಲಾಟ್ನಲ್ಲಿ ಡಿಸ್ಪೋಸ್, ಮತ್ತೊಂದು ಫ್ಲಾಟ್ನಲ್ಲಿ ಡಿಸ್ಪೋಸ್ ಪ್ಲಾನ್ ಮಾಡಿದ್ರು ಜೋಡಿ. ಕೊಲೆ ಮಾಡಿ 3 ಮೃತದೇಹವನ್ನು ಸಾಗಿಸುವುದಕ್ಕೆ ನಡೆದಿತ್ತು ದೊಡ್ಡ ಪ್ಲಾನ್. ಕಸ್ಟಡಿಯಲ್ಲಿರುವಂತಹ ಹಂತಕರ ವಿಚಾರಣೆ ಆಗಿದೆ. ಸೀಕ್ರೆಟ್ ಬಯಲಾಗಿದೆ ನೋಡಿ. ಈಗ ಮೊದಲೇ ಪ್ಲಾನ್ ಮಾಡಿದ್ರು ಇವರು 3 ಜನವನ್ನ, ತಂದೆ ತಾಯಿ ಹಾಗೆ ತಂಗಿಯನ್ನ ಕೊಲೆ ಮಾಡೋದಕ್ಕೆ 6 ತಿಂಗಳ ಹಿಂದೆನೇ ಕೂಡ ಸ್ಕೆಚ್ ಹಾಕಿದ್ರು. ಯಾವ ರೀತಿ ಕೊಲೆ ಮಾಡಬೇಕು, ಅದನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು, ಹೆಂಗಿರ್ಬೇಕು ಪ್ಲಾನ್, ಅದು ನಾವು ಸಿಕ್ಕಾಕೊಳ್ಳದೇ ಇರೋ ಹಾಗೆ ಏನೇನು ಮಾಡಬೇಕು, ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರಂತ ಈ ಖತರ್ನಾಕ್ ಜೋಡಿ. ಕೊಲೆ ಮಾಡಿ 3 ಮೃತದೇಹವನ್ನ ಸಾಗಿಸೋದಕ್ಕೆ ದೊಡ್ಡ ಪ್ಲಾನ್ ಅನ್ನ ಇವರು ರೆಡಿ ಮಾಡಿಕೊಂಡಿದ್ರು. ವಿಚಾರಣೆಯಲ್ಲಿ ಈಗ ಬಯಲಾಗ್ತಾ ಇದೆ ಅವರ ಪ್ಲಾನ್ನ ಕಹಾನಿ. ಸಿಗೇಹಳ್ಳಿ ಗೇಟ್ನ ಅಪಾರ್ಟ್ಮೆಂಟ್ನಲ್ಲಿ ಏನು ತಂದೆ ತಾಯಿ ಹಾಗೆ ತಂಗಿಯನ್ನ ಭೀಕರವಾಗಿ ಚಾಕುವಿನಿಂದ ಚುಚ್ಚಿದ್ಲಿಲ್ಲ ಹೆತ್ತ ಮಗಳು ಶ್ವೇತಾ, ಆ ಪ್ರೇಮಿ ಜೊತೆ ಸೇರ್ಕೊಂಡು, ಕೆನೆತ್ ಅನ್ನುವಂಥವ್ರ ಜೊತೆ ಸೇರ್ಕೊಂಡು, ಅದಾದ ನಂತರ ಎಸ್ಕೇಪ್ ಆಗಿದ್ರು. ಪೊಲೀಸ್ನವ್ರು ಹುಡುಕಾಡಿ ಹೆಂಗೋ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ವಿಚಾರಣೆಯಲ್ಲಿ ಗೊತ್ತಾಗಿದೆ ನೋಡಿ, 6 ತಿಂಗಳ ಹಿಂದೆನೇ ಇವರು ಪ್ಲಾನ್ ಮಾಡ್ಕೊಂಡಿದ್ರು, ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು. ಅದಾದ ನಂತರ ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಮತ್ತು ಬಾಡಿಗಳನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಇದ್ರ ಬಗ್ಗೆ ಮೊದಲೇ ಲೆಕ್ಕಾಚಾರ ಹಾಕಿದ್ಲು. ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದೆ ಹೆತ್ತ ಮಗಳು ಶ್ವೇತಾ. ಎಂತಹ ದುರದೃಷ್ಟಕರ ತಂದೆ ತಾಯಿ ಪಾಪ ಅವರು. ಹೆತ್ತ ಮಗಳೇ ಹೆತ್ತವರನ್ನ ಪ್ಲಾನ್ ಮಾಡಿದಳೆ ಕೊಲೆಗೆ ಅಂತ. ಇನ್ನು ಮೃತದೇಹವನ್ನ ಸಾಗಿಸೋದಕ್ಕೆ ದೊಡ್ಡ ಬಿನ್ ಬ್ಯಾಗ್ ಅನ್ನ ಖರೀದಿ ಮಾಡಿದ್ರು ಜೋಡಿ. ಮೃತದೇಹವನ್ನ ಕತ್ತರಿಸಿ ಬಿನ್ ಬ್ಯಾಗ್ ನಲ್ಲಿ ಸಾಗಿಸೋದಕ್ಕೆ ಖತರ್ನಾಕ್ ಸ್ಕೆಚ್ ಹಾಕಿದ್ರು. ಡೆಡ್ ಬಾಡಿ ಸಾಗಿಸೋದಕ್ಕೆ ಟ್ರಾಲಿ ಕೂಡ ಖರೀದಿ ಮಾಡಿದ್ರು ಹಂತಕ ಜೋಡಿ. ದೊಡ್ಡನೆಕ್ಕುಂದಿ ಫ್ಲಾಟ್ಗೆ ಕೊಂಡೊಯ್ದು ಸುಡೋದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ರು. ಮೃತದೇಹಗಳ ಸುಡಬೇಕು ಅಂತಾನೆ ಕಟ್ಟಿಗೆಯನ್ನ ಖರೀದಿಸಿ ಫ್ಲಾಟ್ನಲ್ಲಿ ಇಟ್ಟಿದ್ರು. ಫ್ಲಾಟ್ನಲ್ಲೇ ಮೃತದೇಹ ಸುಡೋದ್ರಿಂದ ಹೆಚ್ಚು ಹೊಗೆ ಬರುತ್ತೆ, ಹೊಗೆ ಆಚೆ ಹೋಗುವಂತೆ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಖರೀದಿ ಮಾಡಿದ್ದಾರೆ. ತಂದೆ ಸೋಮಸುಂದರ್ ಆಚೆ ಓಡಿ ಬಂದಿದ್ದಕ್ಕೆ ಎಲ್ಲಾ ಪ್ಲಾನು ಫ್ಲಾಪ್ ಆಗ್ಬಿಟ್ಟಿದೆ. ಕೆಆರ್ಪುರ ಪೊಲೀಸರ ಎದುರು ಬಾಯ್ ಬಿಟ್ಟಿದ್ದಾರೆ ಹಂತಕ ಜೋಡಿ. ನೋಡಿ ಯಾವ ರೀತಿಯಾಗಿ ಮೆಗಾ ಸ್ಕೆಚ್ ಹಾಕಿದ್ದಾರೆ ಇವರು. ಕೊಲೆ ಮಾಡೋಣ, ಕೊಲೆಯಾದ ನಂತರ ಅವ್ರನ್ನ ಸಾಗಿಸೋದಕ್ಕೆ ಬೀನ್ ಬ್ಯಾಗ್ ಬೇಕು, ಅದನ್ನು ಖರೀದಿ ಮಾಡಿದ್ದಾರೆ. ಅದಾದ ಮೇಲೆ ಡೆಡ್ ಬಾಡಿಯನ್ನು ಸಾಗಿಸೋದಕ್ಕೆ ಟ್ರಾಲಿ ಬ್ಯಾಗ್ ಬೇಕು, ಅದನ್ನು ಕೂಡ ಖರೀದಿ ಮಾಡಿದ್ದಾರೆ. ಅದಾದ ನಂತರ ಕಟ್ಟಿಗೆಗಳು ಬೇಕು ಸುಡೋದಕ್ಕೆ, ಅದನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಅಲ್ಲೇ ಸುಟ್ಟು ಹೊಗೆ ಜಾಸ್ತಿ ಬರುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ, ಎಕ್ಸಿಸ್ಟ್ ಫ್ಯಾನ್ಗಳು ಬೇಕಾಗುತ್ತೆ ಅಂತ ಅದನ್ನು ಕೂಡ ಖರೀದಿ ಮಾಡಿದ್ದಾರೆ. ಅದಾದ ನಂತರ ಯಾವಾಗ ಸೋಮಸುಂದರ್, ಆಕೆ ಶ್ವೇತಾ ಅವರ ತಂದೆ ಓಡ್ ಬಂದು ಈಚೆ ಎಲ್ಲವನ್ನು ಹೇಳಿಬಿಟ್ರಲ್ಲ, ಅಲ್ಲಿ ಇವ್ರ ಪ್ಲಾನ್ ಎಲ್ಲ ವ್ಯರ್ಥ ಆಗಿಬಿಟ್ಟಿದೆ, ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಟ್ಟಿದೆ ಅನ್ನೋ ಲೆಕ್ಕಾಚಾರದಲ್ಲಿ. ಅಕಸ್ಮಾತ್ ಏನಾದರೂ ಕೂಡ ಅವರ ತಂದೆ ಸೋಮಸುಂದರ್ ಈಚೆ ಬಂದು ಈ ಘಟನೆ ಬಗ್ಗೆ ಹೇಳಿರಲಿಲ್ಲ ಅಂದಿದ್ರೆ, ಪೊಲೀಸರ ಮುಂದೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರಲ್ಲ ಏನೇನಾಯಿತು ಅಂತ, ಅಕಸ್ಮಾತ್ ಈಚೆನೇ ಬಂದಿಲ್ಲ ಅಂದಿದ್ರೆ ಇನ್ನು ಬೇರೆಯದ್ದೇ ಆಗ್ತಾ ಇತ್ತು. ಇಡೀ ನಗರವೇ ಬೆಚ್ಚಿ ಬೀಳುವಂಥ ಸ್ಟೋರಿನ ನೋಡಬೇಕಾಗಿತ್ತು ನಾವು. ಎಂಥ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ ಖತರ್ನಾಕ್ ಜೋಡಿ. ತಂದೆ ತಾಯಿ ಎಲ್ಲ ತಂಗಿ 3 ಜನ ಕೂಡ ಕೊಲೆ ಮಾಡಿ ಅವ್ರನ್ನ ಸಾಗಿಸೋದಕ್ಕೆ ಬಿನ್ ಬ್ಯಾಗ್ ಬೇಕು, ಟ್ರಾಲಿ ಬ್ಯಾಗ್ ಬೇಕು, ಸೌದೆ ಬೇಕು, ಎಕ್ಸಿಸ್ಟ್ ಫ್ಯಾನ್ಗಳು ಬೇಕು, ಬೇರೆ ಅಪಾರ್ಟ್ಮೆಂಟಲ್ಲಿ ಸುಡಬೇಕು ಅವ್ರನ್ನ, ಈ ರೀತಿಯಾಗಿ ಲೆಕ್ಕಾಚಾರ ಹಾಕಿದ್ದಾರೆ. ಎಂತಹ ಖತರ್ನಾಕ್ ಜೋಡಿ. ಪೊಲೀಸ್ನವರ ತೀವ್ರ ವಿಚಾರಣೆಯಲ್ಲಿ ಈಗ ಎಲ್ಲವನ್ನು ಬಾಯ್ ಬಿಟ್ಟಿದ್ದಾರೆ. ಡೆಡ್ ಬಾಡಿನ ಸಾಗಿಸೋದಕ್ಕೆ ಟ್ರಾಲಿ ಕೂಡ ಖರೀದಿ ಮಾಡಿದ್ದಾರೆ. ದೊಡ್ಡನೆಕ್ಕುಂದಿ ಫ್ಲಾಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸುಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ಕಟ್ಟಿಗೆ ಕೂಡ ಖರೀದಿ ಮಾಡಿದ್ದಾರೆ. ಫ್ಲಾಟ್ನಲ್ಲಿ ಸುಟ್ಟರೆ ಹೆಚ್ಚು ಹೊಗೆ ಬರುತ್ತೆ ಅಂತೇಳಿ ಹೊಗೆ ಆಚೆ ಹೋಗೋದಕ್ಕೆ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಖರೀದಿ ಮಾಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಅಂತ ಪೊಲೀಸ್ನವರೇ ಶಾಕ್ ಆಗಿಬಿಟ್ಟಿದ್ದಾರೆ ಇವರ ಸ್ಟೋರಿಯನ್ನ ಕೇಳಿ. ಕೆಆರ್ಪುರದಲ್ಲಿ ನಡೆದಿದ್ದಂಥ ಟ್ರಿಪಲ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಣೆಯಲ್ಲಿ ಬಾಯ್ ಬಿಟ್ಟಿದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ಸೋಣ. ವೆಂಕಟೇಶ್, ನೋಡ್ತಾ ಇದ್ದೀವಿ ಟ್ರಿಪಲ್ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಫೋಟಕ್ಕೆ ಸತ್ಯ ಬಯಲಾಗಿದೆ. ಈ ರೀತಿಯಾಗಿ ಪ್ಲಾನ್ ಮಾಡಿದ್ರಾ ಅಂತ ಶಾಕಿಂಗ್ ವಿಚಾರ ಇದು. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಸಿಗೇಹಳ್ಳಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆಗಿದ್ದಂಥ ತ್ರಿಬಲ್ ಮರ್ಡರ್ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನದ ಸಮಯದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿರುವಂಥದ್ದು. ಈಗ ಆರೋಪಿಗಳ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ತ್ರಿಬಲ್ ಮರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಈ ಬಾಡಿಗಳನ್ನು ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಕೂಡ ಮೊದಲೇ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಸಿಗೇಹಳ್ಳಿ ಅಪಾರ್ಟ್ಮೆಂಟ್ನಿಂದಾಗಿ ಏನೋ ಒಂದು ದೊಡ್ಡ ನೆಕ್ಕುಂದಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಸಾಗಿಸಿ ಅಲ್ಲಿಂದ ಒಂದು ಬೀಮ್ ಬ್ಯಾಗ್ಗಳಲ್ಲಿ ಅವರ ಮೃತದೇಹಗಳನ್ನು ಕತ್ತರಿಸಿ ಅದರಲ್ಲಿ ಹಾಕಿ ಅದಾದ ಬಳಿಕ ಕೂಡ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂದರೆ ಆ ಒಂದು ಫ್ಲಾಟ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಆ ಬಾಡಿಗಳನ್ನು ಬರ್ನ್ ಮಾಡೋದಕ್ಕೂ ಕೂಡ ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿದ್ರು ಅನ್ನುವಂತಹ ಆಘಾತಕಾರಿ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಈ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಈ ಏನು ಕೆನತ್ ಮಾಡ್ಕೊಂಡಿದ್ದಂಥ ಪ್ಲಾನ್ಗೆ ಶ್ವೇತಾ ಕೂಡ ಮಗಳು ಏನಿದ್ದಾಳೆ, ಶ್ವೇತಾ ಕೂಡ ಕೆಲವು ಐಡಿಯಾಗಳನ್ನು ಕೊಟ್ಟಿದ್ಲು. ಬಾಡಿನ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು, ಅಲ್ಲಿಂದ ಸೂಟ್ ಕೇಸಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಆದರೆ ಯಾವಾಗ ಸೋಮಸುಂದರ್ ಅವರು ಹೊರಗಡೆ ಓಡಿ ಬರ್ತಾರೋ ಆ ಸಂದರ್ಭದಲ್ಲಿ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಗಿರುವಂಥದ್ದು. ಒಳಗಡೆ ಇದ್ದಂತಹ ಸುಮಿತ್ರ ತಾಯಿ ಮತ್ತು ಮಗಳನ್ನ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಕೂಡ ಇವರ ಪ್ಲಾನ್ ಬೇರೆ ಆಗಿರುತ್ತೆ. ಆದರೆ ತಂದೆ ಯಾವಾಗ ಹೊರಗಡೆ ಬರ್ತಾರೋ ಹಾಗೆ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಹಾಗಾಗಿ ಆರೋಪಿಗಳು ಕೂಡ ಎಸ್ಕೇಪ್ ಆಗ್ತಾರೆ. ಎಲ್ಲಿ ಸಿಗಾಕೊಳ್ತೀವಿ ಅಂತ ಹೇಳಿ ಪಕ್ಕದ ಟೆರೆಸ್ ಇಂದ ಹಿಡಿದು ಹೋಗಿರುವಂತಹದ್ದು. ಇಲ್ಲಿ ಪುದುಚೇರಿಯಲ್ಲಿ ಇಬ್ಬರನ್ನ ವರ್ಷಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಕೊಲೆಯನ್ನು ತಾನೇ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡಿರ್ತಾಳೆ. ಆದರೆ ಕೆನತ್ನ ಪಾತ್ರ ಇಲ್ಲ ಅಂತ ಹೇಳ್ತಾಳೆ. ಆದರೆ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಕೂಡ ಹೇಳಿರುವಂತಹದ್ದು. ಎಲ್ಲವೂ ಕೂಡ ಈಗಾಗಲೇ ಪೊಲೀಸರು ಕೂಡ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ನ್ಯಾಯಾಲಯದ ಮುಂದೆ ಕೂಡ ಹಾಜರುಪಡಿಸುವಂತ ಕೆಲಸವನ್ನ, ಹೇಳಿಕೆಗಳನ್ನು ಕೂಡ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕೇಳಿರುವಂತದ್ದಕ್ಕೆ ಕೂಡ ಆಘಾತಕಾರಿ ವಿಚಾರಗಳನ್ನು ಹೇಳಿರುವಂತದ್ದು. ಸದ್ಯ ಬಾಡಿಯನ್ನ ಡಿಸ್ಪೋಸ್ ಮಾಡಿ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು. ಬೀಮ್ ಬ್ಯಾಗ್ ಅಲ್ಲಿ ಮೃತದೇಹವನ್ನು ಇಟ್ಟು ಟ್ರಾಲಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋಂತಹ ವಿಚಾರಗಳು ಸದ್ಯ ತಿಳಿದು ಬಂದಿರುವಂತಹದ್ದು. ಶಿವು, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಮೇಲೆ ಮಾಹಿತಿಗಾಗಿ.